ಸಾಮಾನ್ಯವಾಗಿ ನಮಗೆ ಬೆನ್ನೋವು ಅಥವಾ ಸೊಂಟು ನೋವು ಬಂದ ತಕ್ಷಣ ಏನನ್ಸುತ್ತೆ, ಅಯ್ಯೋ ನನ್ನ ಡಿಸ್ಕ್ ಏನಾದರೂ ಜಾರ್ಬಿಡ್ತಾ ಅಥವಾ ನನಗೇನಾದರೂ ಡಿಸ್ಕ್ ತೊಂದರೆ ಶುರು ಆಯಿತಾ ಅಂತ ಭಯಪಡೋದು ಸಾಮಾನ್ಯವಾಗಿ ಕಾಣಿಸುತ್ತೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಡಿಸ್ಕ್ ತೊಂದರೆ ಇದ್ದಾಗ ನಿಮಗೆ ಯಾವ ಯಾವ ಗುಣಲಕ್ಷಣಗಳು ಕಾಣಿಸುತ್ತೆ ನೋಡೋಣ. ಯಾಕೆಂದರೆ ಎಲ್ಲ ಬೆನ್ನೋವು ಕೂಡ ಈ ಡಿಸ್ಕ್ ತೊಂದರೆಯಿಂದ ಅಥವಾ ಇದರಿಂದಾಗಿ ಬರುವಂಥದ್ದಲ್ಲ, ಬೇರೆ ಬೇರೆ ಕಾರಣಗಳಿರ್ಬೋದು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಡಿಸ್ಕ್ ತೊಂದರೆ ಇದ್ದಾಗ ನಿಮಗೆ ಯಾವ ಯಾವ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋಣ. ಲೋ ಬ್ಯಾಕ್ ಪೇನ್ ಅಂದರೆ ತುಂಬ ದಿನಗಳಿಂದ ನಿಮಗೆ ಸೊಂಟ ನೋವು ಅಥವಾ ಬೆನ್ನು ನೋವು ಅನ್ನೋದು ಹೋಗ್ತಾ ಇರೋದಿಲ್ಲ. ಸಾಮಾನ್ಯವಾಗಿ ತುಂಬ ಹೊತ್ತು ಕುತ್ಕೊಂಡಾಗ ಕಾಣಿಸ್ಕೊಳ್ಳುತ್ತೆ ಅಥವಾ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡುವಾಗ ಕಾಣಿಸ್ಕೊಳ್ತಾ ಇರುತ್ತೆ ಅಥವಾ ಕಾಮನ್ ಆಗಿ ಕಾಣಿಸ್ಕೊಳ್ಳೋದು ನೀವು ಯಾವಾಗ ಬಗ್ಗಿ ಹೇಳ್ತೀರ ನೋಡಿ, ಆಗ ಏನೋ ಒಂಥರ ಶಾರ್ಪ್ ಆದ ಒಂದು ಪೇನ್ ಇರುತ್ತೆ ಅಥವಾ ಬಗ್ಗಿ ಹೇಳುವಾಗ ನಿಮಗೆ ನೋವು ಕಾಣಿಸ್ಕೊಳ್ಳುವಂಥದ್ದು, ಅಂದರೆ ಫಾರ್ವರ್ಡ್ ಬೆಂಡಿಂಗ್ ಅಂದರೆ ಏನೋ ಭಾರಿ ಇರ್ತೀರಾ ಆಗ ನಿಮಗೆ ನೋವು ಕಾಣಿಸ್ಕೊಳ್ಳುವಂಥದ್ದು. ಕುತ್ಕೊಂಡಾಗ ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂದರೆ ಕುತ್ಕೊಂಡಾಗ ನಮ್ಮ ಸ್ಪೈನ್ ಏನಿದೆ ಅದ್ರ ಮೇಲೆ 3ರಷ್ಟು ಜಾಸ್ತಿ ಒತ್ತಡ ಬೀಳುತ್ತೆ ಕುತ್ಕೊಂಡಾಗ. ಸೊ ಅದರಲ್ಲೂ ನೀವು ನಿಮ್ಮ ಭಂಗಿ ಸರಿ ಇಲ್ಲ, ಏನೋ ಬ್ಯಾಡ್ ರೀತಿಯಲ್ಲಿ ಕುತ್ಕೊಂಡಿದ್ದೀರಾ ಅಂದರೆ ಆಗ ನಿಮಗೆ ಖಂಡಿತವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಕುತ್ಕೊಂಡಾಗ ನಿಂತ್ಕೊಂಡಾಗ ಫಾರ್ವರ್ಡ್ ಬೆಂಡಿಂಗ್ ಅಂದರೆ ಮುಂದೆ ಬಗ್ಗಿದಾಗ ನಿಮಗೆ ನೋವು ಕಾಣಿಸ್ಕೊಳ್ಳುವಂಥದ್ದು. ಯಾಕೆಂದರೆ ಮುಂದೆ ಬಗ್ಗಿದಾಗ ನಿಮ್ಮ ಡಿಸ್ಕ್ ಏನಿರುತ್ತೆ ಅದು ಮತ್ತು ಹೊರಗೆ ಬರುತ್ತೆ. ಸೊ ಆಗ ನಿಮಗೆ ಅಂದರೆ ಅದ್ರ ಮೇಲೆ ಪ್ರೆಷರ್ ಬಿದ್ದು ಮುಂದೆ ಹೊರಗೆ ಬರುವಂಥದ್ದು, ಜಾಸ್ತಿ ಹೊರಗೆ ಬರುವಂಥದ್ದು. ಆಗ ಅಲ್ಲಿರುವ ಸುತ್ತಮುತ್ತಲಿನ ನರಗಳೇನಿದೆ ಅದನ್ನು ಟ್ರಿಗರ್ ಮಾಡುತ್ತೆ, ಅಂದರೆ ಅದನ್ನ ಒತ್ತಾ ಇರ್ಬೋದು, ಅದಕ್ಕೆ ಇರಿಟೇಷನ್ ಮಾಡ್ತಾ ಇರ್ಬೋದು. ಸೊ ನಿಮಗೆ ಫಾರ್ವರ್ಡ್ ಬೆಂಡಿಂಗ್ ಯಾವಾಗ ಬಗ್ಗಿದಾಗ ನೋವು ಕಾಣಿಸ್ಕೊಳ್ಳುವಂಥದ್ದು. ಸೊ ಮತ್ತೆ ಡಿಸ್ಕ್ ತೊಂದರೆ ಇದ್ದಾಗ ಏನು ನಿಮಗೆ ಬೆನ್ನಿನಿಂದ ನೋವು ಸ್ಟಾರ್ಟ್ ಆಗಿ ಕೆಳಗೆ ಕಾಲು ತನಕ ಬರುವಂಥದ್ದು, ಇದನ್ನು ನಾವು ಸಯಾಟಿಕ್ ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತೆ ಅಂದರೆ ನಾರ್ಮಲಿ ಸಯಾಟಿಕ್ ನರ್ವ್ ಇರಿಟೇಷನ್ ಆಗ್ತಾ ಇರುತ್ತೆ. ಸಯಾಟಿಕ್ ನರ್ವ್ ಅಂದರೆ ಅದೊಂದು ನರ, ಅದು ನಿಮ್ಮ ಬೆನ್ನಿನಿಂದ ಸ್ಟಾರ್ಟ್ ಆಗಿದೆ. ಸೊ ನಿಮ್ಮ ಡಿಸ್ಕ್ ಏನಾದರೂ ತೊಂದರೆ ಆದಾಗ ಅದು ಬಲ್ಜ್ ಆದಾಗ ಅಂದರೆ ಅದು ಉಬ್ಕೊಂಡಾಗ ಈ ನರವನ್ನು ಕಂಪ್ರೆಸ್ ಮಾಡ್ತಾ ಇರ್ಬೋದು, ಅಂದರೆ ಒತ್ತುತ್ತಾ ಇರ್ಬೋದು. ಯಾವಾಗ ಈ ನರವನ್ನು ಒತ್ತುತ್ತೆ ನೋಡಿ ಆಗ ನಿಮಗೆ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಇದು ನಿಮ್ಮ ಬೆನ್ನಿನಿಂದ ಸ್ಟಾರ್ಟ್ ಆಗಿ ಕಾಲು ತನಕ ಬರ್ತಾ ಇರುತ್ತೆ. ಇದು ಕೂಡ ನಿಮಗೆ ಒಂದು ಡಿಸ್ಕ್ ತೊಂದರೆಯ ಮುನ್ನೆಚ್ಚರಿಕೆ ಆಗಿರ್ಬೋದು. ಮತ್ತು ಈ ಡಿಸ್ಕ್ ತೊಂದರೆ ಇದ್ದಾಗ ಮೂಮೆಂಟ್ಸ್ ಅಂದರೆ ನಾವು ಏನಾದರೂ ಕೆಲಸ ಮಾಡಿದಾಗ ಜಾಸ್ತಿ ಆಗುವಂಥದ್ದು ನೋವು. ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೆ ಟ್ವಿಸ್ಟ್ ಮಾಡೋದ್ರಿಂದ, ಭಾರ ಎತ್ತೋದ್ರಿಂದ ನೋವು ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ ಈ ಡಿಸ್ಕ್ ಮೇಲೆ ಜಾಸ್ತಿ ಒತ್ತಡ ಬಿದ್ದು ನಿಮಗೆ ನೋವು ಬರ್ತಾ ಇರುತ್ತೆ. ಇನ್ನು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಆಗ ನೋವು ಸ್ಟಾರ್ಟ್ ಆಗುತ್ತೆ. ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಅಥವಾ ತುಂಬ ಹೊತ್ತು ನಡೆಯುವಾಗ ನೋವು ಬರುವಂಥದ್ದು. ಮತ್ತು ಏನಾದರೂ ನರವನ್ನು ಕಂಪ್ರೆಸ್ ಮಾಡ್ತಾ ಇದ್ದರೆ ನಿಮ್ಮ ಕಾಲಿನಲ್ಲಿ ಶಕ್ತಿ ಇರೋದಿಲ್ಲ, ಅಂದರೆ ವೀಕ್ನೆಸ್ ನಿಮಗೆ ಸ್ಟಾರ್ಟ್ ಆಗುವಂಥದ್ದು. ಮತ್ತು ನಮ್ನೆಸ್ ಅಂದರೆ ನಿಮಗೆ ಸೆನ್ಸೇಷನ್ ಗೊತ್ತಾಗಲ್ಲ, ಅಂದರೆ ಮುಟ್ಟಿದ್ರೆ ನಿಮಗೆ ಗೊತ್ತಾಗ್ತಾ ಇರಲ್ಲ. ಮತ್ತು ಪಿನ್ ಪ್ರಿಕ್ಕಿಂಗ್ ಅಂದರೆ ಚುಚ್ಚಿದ ಹಾಗೆ ನೋವು ಕಾಣಿಸ್ಕೊಳ್ಳುವಂಥದ್ದು. ಇದೆಲ್ಲದೂ ಕೂಡ ನಿಮಗೆ ಯಾವಾಗ ಡಿಸ್ಕ್ ಹೊರಗೆ ಬಂದು ನರವನ್ನು ಕಂಪ್ರೆಸ್ ಮಾಡುತ್ತೆ ನೋಡಿ ಆಗ ಇದೆಲ್ಲ ಕಾಣಿಸ್ಕೊಳ್ಳುವಂಥದ್ದು. ಸೊ ನಿಮಗೆ ಡಿಸ್ಕ್ ತೊಂದರೆ ಇದೆಯಾ ಅಂತ ಕರೆಕ್ಟಾಗಿ ಗೊತ್ತು ಮಾಡ್ಕೊಳ್ಳಲು MRI ಸ್ಕ್ಯಾನ್ ಮಾಡೋದ್ರಿಂದ ಡಿಸ್ಕ್ ಎಷ್ಟು ಹೊರಗೆ ಬಂದಿದೆ ಅಥವಾ ಅದು ನರವನ್ನು ಕಂಪ್ರೆಸ್ ಮಾಡ್ತಾ ಇದೆಯಾ ಅಂತ ಗೊತ್ತು ಮಾಡ್ಕೊಳ್ಳುವಂಥದ್ದು. ಸೊ ಇದೆಲ್ಲ ಲಕ್ಷಣಗಳು ನಿಮಗೆ ಕಂಡು ಬಂದರೆ ನೀವು ಡಿಸ್ಕ್ ತೊಂದರೆಯಿಂದ ಬಳಲ್ತಾ ಇರುವ ಚಾನ್ಸಸ್ ಉಂಟು. ಸೊ ಈ ವಿಡಿಯೋದಿಂದಾಗಿ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.